Hello, dear students. So, in this video, we will discuss about one more chapter, that is locomotion and the movement. Okay. So, the first question of the day, that is, in the mechanism of muscle contraction or shortening of the muscles, the dash gets reduced whereas the retains the length ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಒಂದು ಮಸಲ್ ಕಾಂಟ್ರಾಕ್ಷನ್ ಅಲ್ಲಿ ನಾವು ಮಸಲ್ ಬಂಡಲ್, ಮಸಲ್ ಫೈಬರ್ಸ್ ಮತ್ತೆ ಅದ್ರ ಒಳಗಡೆ ನಮಗೆ ಮೈಕ್ರೋಫಿಲಾಮೆಂಟ್ಸ್ ನಲ್ಲಿ ನಮಗೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಆಕ್ಟಿನ್ ಅಂಡ್ ಮಯೋಸಿನ್ ಕಾಂಪೋನೆಂಟ್ಸ್ ಅಂತ ಹೇಳಿದೀವಿ. ಸೊ ಅವುಗಳು ಒಂದು ಸ್ಲೈಡಿಂಗ್ ಫಿಲಾಮೆಂಟ್ ಥಿಯರಿಯಲ್ಲಿ ಏನು ಅಂತಂದ್ರೆ ಮಸಲ್ ಕಾಂಟ್ರಾಕ್ಟ್ ಆಗುವಾಗ ಯಾವ ಒಂದು ಪರ್ಟಿಕ್ಯುಲರ್ ಕಂಪೋನೆಂಟ್ ಶಾರ್ಟ್ ಆಗುತ್ತೆ ಮತ್ತು ಇನ್ನೊಂದು ತನ್ನ ಲೆಂತ್ ಅನ್ನ ರಿಟೈನ್ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿಯ ಪ್ರಶ್ನೆ. ಸೊ ಹಾಗಾದ್ರೆ ನೀವು ನೋಡ್ಬೋದು ಜೆಡ್ ಲೈನ್ ಏನಾಗುತ್ತೆ, ಐ ಬ್ಯಾಂಡ್ಸ್ ಅಂತ ಕೇಳಿದರೆ, ನೆಕ್ಸ್ಟ್ ಎ ಬ್ಯಾಂಡ್, ಜೆಡ್ ಲೈನ್ ಅಂದಿದ್ದಾರೆ, ಎ ಬ್ಯಾಂಡ್ ಅಂಡ್ ಐ ಬ್ಯಾಂಡ್ ಅಂದಿದ್ದಾರೆ, ನೆಕ್ಸ್ಟ್ ಐ ಬ್ಯಾಂಡ್ ಅಂಡ್ ಎ ಬ್ಯಾಂಡ್ ಅಂದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಶಾರ್ಟ್ನಿಂಗ್ ಆಫ್ ದ ಮಸಲ್ಸ್ ಆಗುವಾಗ ಏನಾಗುತ್ತೆ ಅಂದ್ರೆ ಐಸೋಟ್ರೋಫಿಕ್ ಬ್ಯಾಂಡ್ಸ್ ಅಂತ ನಾವೇನ್ ಕರಿತೀವಿ, ಐಸೋಟ್ರೋಫಿಕ್ ಬ್ಯಾಂಡ್ಸ್ ಗಳು ದೇ ಆರ್ ಪುಲ್ಡ್ ಟುವರ್ಡ್ಸ್ ದಿ ಅನ್ಐಸೋಟ್ರೋಫಿಕ್ ಬ್ಯಾಂಡ್. ಓಕೆ, ಅನ್ಐಸೋಟ್ರೋಫಿಕ್ ಬ್ಯಾಂಡ್ಸ್ ಗಳ ಕಡೆಗೆ ಅದನ್ನ ಏನು ಅಂತಂದ್ರೆ ಪುಲ್ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಒಂದು ಐ ಬ್ಯಾಂಡ್ ಅಂತ ಏನಿದೆ ಅದು ಡ್ರ್ಯಾಗ್ ಮಾಡ್ತಾ ಇರೋದ್ರಿಂದ ಒಳಗಡೆಗೆ ಇದರ ಒಂದು ಲೆಂತ್ ನಲ್ಲಿ ಶಾರ್ಟ್ನಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ಐ ಬ್ಯಾಂಡ್ ಶಾರ್ಟ್ನಿಂಗ್ ಆದ್ರೆ ಐ ಬ್ಯಾಂಡ್ ಶಾರ್ಟ್ ಆದ್ರೆ ತನ್ನ ಲೆಂತ್ ಅನ್ನ ಉಳಿಸ್ಕೊಳ್ಳುವಂತಹ ಒಂದು ಬ್ಯಾಂಡ್ ಬಂದು ಎ ಬ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಒಂದು ಪ್ರಶ್ನೆ, ದ ಫಂಕ್ಷನಲ್ ಯೂನಿಟ್ ಆಫ್ ದ ಕಾಂಟ್ರಾಕ್ಷನ್ ಅಂತ ಕೇಳಿದರೆ ಇದು ಕೂಡ ಬಹಳ ಈಸಿ ಪ್ರಶ್ನೆ ಆಗಿದೆ. ಅಂದ್ರೆ 2024ರಲ್ಲಿ ಕೇಳಿದರೆ ಯಾವುದು ಫಂಕ್ಷನಲ್ ಯೂನಿಟ್ ಆಫ್ ಕಾಂಟ್ರಾಕ್ಷನ್ ಅಂತ. ಒಂದು ಕಾಂಟ್ರಾಕ್ಷನ್ ನಡಿಬೇಕಾದ್ರೆ ಅಲ್ಲಿ ನಾವು ಎರಡು ಜೆಡ್ ಲೈನ್ ಮಧ್ಯದ ಡಿಸ್ಟೆನ್ಸ್ ಬಗ್ಗೆ ಮಾತಾಡಿದೀವಿ. ಸೊ ಎರಡು ಜೆಡ್ ಲೈನ್ ಮಧ್ಯದ ಡಿಸ್ಟೆನ್ಸ್ ನಾವು ಫಂಕ್ಷನಲ್ ಯೂನಿಟ್ ಆಫ್ ದ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಸಾರ್ಕೋಮೆರಿಕ್ ರೀಸನ್ ಅಂತಾನು ಕೂಡ ಅದನ್ನ ಹೇಳಲಾಗುತ್ತೆ. ಸೊ ಹಾಗಾಗಿ ನೀವು ನೋಡ್ಬೋದು ಪ್ರಶ್ನೆಯಲ್ಲಿ ನೇರವಾಗಿ ಹೇಳಿದರೆ ಪೋರ್ಷನ್ ಆಫ್ ದ ಮಯೋಫೈಬ್ರಿಲ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಜೆಡ್ ಲೈನ್ಸ್, ಅಂದ್ರೆ ಎರಡು ಜೆಡ್ ಲೈನ್ಸ್ ಗಳ ಮಧ್ಯದ ಜಾಗ, ಇದು ಜೆಡ್ ಲೈನ್ ಇದು ಜೆಡ್ ಲೈನ್ ಅಂದ್ರೆ ಅದ್ರ ಮಧ್ಯೆ ಇರುವಂತಹ ಎಲ್ಲವನ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಫಂಕ್ಷನಲ್ ಯೂನಿಟ್ ಆಫ್ ಕಾಂಟ್ರಾಕ್ಷನ್. ದಟ್ ಈಸ್ ಆಲ್ಸೋ ನೋನ್ ಆಸ್ ಸಾರ್ಕೋಮಿಯರ್. ಏನಂತ ಕರೀತಾರೆ ಅದನ್ನ? ಸಾರ್ಕೋಮಿಯರ್ ಅಂತಾನು ಕೂಡ ಕರೀತಾರೆ. ಸೊ ಹಾಗಾಗಿ ಅದನ್ನ ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಫಂಕ್ಷನಲ್ ಯೂನಿಟ್ ಆಫ್ ದ ಕಾಂಟ್ರಾಕ್ಷನ್ ಈಸ್ sarcomere, that is the distance between two jet lines, right? So ಮುಂದಿನ ಒಂದು ಪ್ರಶ್ನೆ, sarcomere is the okay ಮೂರನೇ ಪ್ರಶ್ನೆ ನೋಡೋಣ. So the third question is, the sarcomere is the functional unit of the contraction in a muscle fiber. ಇದನ್ನ ಈಗ ತಾನೇ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದೀವಿ 2001ರಲ್ಲಿ. ಮತ್ತೆ ಕೇಳಿದ್ರೆ ಐಡೆಂಟಿಫೈ ದ ಪೋರ್ಷನ್ ಆಫ್ ದ ಮಯೋಫೈಬ್ರಿಲ್ ದಟ್ ಕಾನ್ಸ್ಟಿಟ್ಯೂಟ್ಸ್ ದ ಸಾರ್ಕೋಮಿಯರ್ ಅಂತ. ಸೊ ಹಾಗಾದ್ರೆ ಸಾರ್ಕೋಮಿಯರ್ ನಲ್ಲಿ ಏನೇನು ಇರುತ್ತದೆ ಅಂತ ಅನ್ನುವಂಥದ್ದು ಮತ್ತೆ ನನ್ನ ಅಂದಾಜಿದು ಸೇಮ್ ಪ್ರಶ್ನೆನೇ ಆಗಿದೆ. ಇಲ್ಲಿ ಕಾಂಟ್ರಾಕ್ಷನ್ ಆಫ್ ದಿ ಮಸಲ್ಸ್ ಅಂತ ಹೇಳಿರೋದ್ರಿಂದ ಮಯೋಫೈಬ್ರಿಲ್ಸ್ ನ ಏನೇನೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ದ ಪೋರ್ಷನ್ ಆಫ್ ದ ಮಯೋಫೈಬ್ರಿಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಜೆಡ್ ಲೈನ್ಸ್ ಅನ್ನ ನಾವು ಏನಂತ ಕರಿತೀವಿ, ಯೂಶಲಿ ಸಾರ್ಕೋಮಿಯರ್ ಅಂತ ಕರಿತೀವಿ. ಹಿಂದೆ ಈಗ ತಾನೇ ಅದನ್ನ ಡಿಸ್ಕಷನ್ ಕೂಡ ಮಾಡಿದೀವಿ. ಸೊ ಹಾಗಾಗಿ ಎರಡು ಸಕ್ಸೆಸಿವ್ ಡೆಡ್ ಲೈನ್ಸ್ ಗಳ ಮಧ್ಯದ ಡಿಸ್ಟೆನ್ಸ್ ಏನಿದೆ ಮಯೋಫೈಬ್ರಿಲ್ ಅಲ್ಲಿ, ಅದನ್ನೇ ನಾವು ಫಂಕ್ಷನಲ್ ಯೂನಿಟ್ ಆಫ್ ದಿ ಕಾಂಟ್ರಾಕ್ಷನ್ ಅಂತ ಕರೆಯೋದು. ಓಕೆ, ಸೊ ಇಷ್ಟು ನಮಗೆ ಗೊತ್ತಿರಬೇಕು. ಈ ಪ್ರಶ್ನೆಗೆ ಉತ್ತರ ಎ. ನೆಕ್ಸ್ಟ್ 4ನೇ ಪ್ರಶ್ನೆ, ಲೇಬಲ್ ದ ಕರೆಕ್ಟ್ ಪಾರ್ಟ್ ಆಫ್ ದ ಮಯೋಸಿನ್ ಮೋನೋಮರ್ಸ್ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಮಯೋಸಿನ್ ನಲ್ಲಿ ನಮಗೆ ATP ಬೈಂಡಿಂಗ್ ಸೈಟ್ ಇರುತ್ತೆ. ಓಕೆ, ಮತ್ತೆ ನಮ್ಮ ಒಂದು ATP ಬೈಂಡಿಂಗ್ ಸೈಟ್ ಅಂಡ್ ಆಕ್ಟಿನ್ ಬೈಂಡಿಂಗ್ ಸೈಟ್ ಇರುತ್ತೆ. ಓಕೆ, ATPase ಎಂಜೈಮ್ ಗಳು ಬಂದು ಕೂಡೋದಕ್ಕೆ ಒಂದು ಜಾಗ ಆದ್ರೆ ಒಂದು ಆಕ್ಟಿನ್ ಫೈಬರ್ ಬಂದು ಅಟ್ಯಾಚ್ ಆಗೋದಕ್ಕೆ ಮತ್ತೊಂದು ಜಾಗ ಇರುತ್ತೆ. ಅವುಗಳನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ಮತ್ತು ಇದೊಂದು ಹೆಡ್ ವಿತ್ ಆ ಶಾರ್ಟ್ ಆರ್ಮ್ ಅಂತ ಕರಿತೀವಿ. ಸೊ ಇಷ್ಟು ಪೋರ್ಷನ್ಸ್ ಗಳನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಇಷ್ಟನ್ನ ಹೊಂದಿರುವಂತಹ ಆಪ್ಷನ್ ಯಾವ್ದು ಅಂತ ನೋಡೋದಾದ್ರೆ, ಸೊ 4ನೇ ಪ್ರಶ್ನೆಯ ಆಪ್ಷನ್ಸ್ ಗಳು ಈ ರೀತಿಯಾಗಿದೆ. ಆಕ್ಟಿನ್ ಬೈಂಡಿಂಗ್ ಸೈಟ್, ಹೆಡ್, ATP ಬೈಂಡಿಂಗ್ ಸೈಟ್ ಅಂಡ್ ಡಿ ಕ್ರಾಸ್ ಆರ್ಮ್ಸ್ ಅಂತಂದಿದ್ದಾರೆ. ಸೊ ಹಾಗಾಗಿ ಅವುಗಳನ್ನು ನಾವು ಸರಿಯಾಗಿ ಮ್ಯಾಚ್ ಮಾಡಿದ್ದೆ ಆದ್ರೆ ನಮ್ಗೆ ಸರಿಯಾದ ಉತ್ತರ ಬಂದು, ಒಂದು ಎ ಬಂದು ಹೆಡ್ ಪೋರ್ಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ, ಬಿ ಬಂದು ಕ್ರಾಸ್ ಆರ್ಮ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ, ಮತ್ತು ಆಕ್ಟಿನ್ ಬೈಂಡಿಂಗ್ ಸೈಟ್ ಇದೆ, ATP ಬೈಂಡಿಂಗ್ ಸೈಟ್ ಇರುವಂತದ್ದು. ಸೊ ಹಾಗಾಗಿ ಇದನ್ನ ಆಪ್ಷನ್ ಡಿ ಅಂತ ನಾವು ಹೇಳ್ಬೋದು. ಓಕೆ, ಆ ಚಿತ್ರವನ್ನು ಮತ್ತೊಂದ್ಸಾರಿ ನೀವು ನೋಡಿದ್ರೆ ನಿಮಗೆ ಇದು ಅರ್ಥ ಆಗತ್ತೆ. ಸೊ ಆ ಡೈಗ್ರಾಮ್ ಬೇಸ್ಡ್ ಕ್ವಶನ್ ಸಿಕ್ಕಾಪಟ್ಟೆ ಕೇಳಿದ್ದಾರೆ. ಸೊ ಹಾಗಾಗಿ ಅದನ್ನ ಮತ್ತೊಂದ್ಸಾರಿ ನೋಡ್ಕೊಂಡು ಹೋಗೋದು ಉತ್ತಮ. ನೆಕ್ಸ್ಟ್ ಪ್ರಶ್ನೆ ಬಂದು ಸ್ಕೆಲೆಟಲ್ ಸಿಸ್ಟಮ್ಸ್ ಗಳ ಆಧಾರದ ಮೇಲೆ ಇರುವಂತಹ ಪ್ರಶ್ನೆಗಳು. ಅದರಲ್ಲಿ 2011ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯನ್ನ ಈಗ ನಾವು ಡಿಸ್ಕಷನ್ ಮಾಡೋಣ.
The diagram given below represents the history of the striped muscles. Label the part A, B, C, D, E, F ಅಂತ ಅಂದಿದ್ದಾರೆ. ಸೊ ಹಾಗಾದ್ರೆ ಇದು ಏನು ಒಂದು ಸ್ಟ್ರೈಪ್ಡ್ ಮಸಲ್ಸ್ ಇದೆ ಅವುಗಳಲ್ಲಿ ಎ ಬಿ ಸಿ ಡಿ ಇ ಎಫ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಈ ಪ್ರಶ್ನೆ. ಸೊ ಇದರ ಆಪ್ಷನ್ಸ್ ಗಳು ಈ ರೀತಿಯಾಗಿದೆ: ಸಾರ್ಕೋಪ್ಲಾಸ್ಮಾ ಯಾವುದು, ನ್ಯೂಕ್ಲಿಯಸ್ ಯಾವುದು, ಸಾರ್ಕೋಲೆಮ್ಮ ಯಾವುದು, ಮಯೋಫೈಬ್ರಿಲ್ ಯಾವುದು, ಡಾರ್ಕ್ ಬ್ಯಾಂಡ್ಸ್ ಯಾವುದು, ಲೈಟ್ ಬ್ಯಾಂಡ್ ಯಾವುದು ಅಂತ ಸ್ವಲ್ಪ ಇಮೇಜ್ ನಲ್ಲಿ ಏನಂತಂದ್ರೆ ಕಲರ್ಡ್ ಇಮೇಜ್ ಇದ್ದಿದ್ರೆ ನೀವು ಇನ್ನೂ ಕ್ಲಿಯರ್ ಆಗಿ ಇದನ್ನ ಅರ್ಥ ಮಾಡ್ಕೋಬಹುದು. ಇದಕ್ಕಿಂತ ಚೆನ್ನಾಗಿ ಪ್ರಿಂಟ್ ನಲ್ಲಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಈ ಎಲ್ಲಾ ಪಾರ್ಟ್ಸ್ ಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಡಾರ್ಕ್ ಬ್ಯಾಂಡ್ಸ್ ಗಳಿದೆ, ಲೈಟ್ ಬ್ಯಾಂಡ್ಸ್ ಗಳಿದೆ. ಓಕೆ, ಸೊ ಮತ್ತೆ ಇದರ ಮಧ್ಯದ ಡಿಸ್ಟೆನ್ಸ್ ಅನ್ನು ನಾವು ಸಾರ್ಕೋಮಿಯರ್ ಅಂತ ಕರಿತೀವಿ. ಸೊ ಹೀಗೆ ಈ ಆಪ್ಷನ್ಸ್ ಅನ್ನ ನೀವು ನೋಡೋದಾದ್ರೆ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಫಿಫ್ತ್ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಬಂದು ಲೈಟ್ ಬ್ಯಾಂಡ್ ಯಾವುದು ಮತ್ತು ಡಾರ್ಕ್ ಬ್ಯಾಂಡ್ ಯಾವುದು ಅದನ್ನ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಎ ಅಂತ ಏನ್ ಇಂಡಿಕೇಟ್ ಮಾಡಿದರೆ ಇದೆಲ್ಲ ಲೈಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ, ಅದೇ ರೀತಿಯಾಗಿ ಡಾರ್ಕ್ ಬ್ಯಾಂಡ್ ಅನ್ನ ನೀವು ನೋಡಬಹುದು. ಎಫ್ ನಲ್ಲಿ ಇಲ್ಲಿ ಕಲರ್ ತೋರಿಸಿದ್ದಾರೆ ನೋಡಿ, ಎಫ್ ಅನ್ನ ಡಾರ್ಕ್ ಬ್ಯಾಂಡ್ ಮೇಲೆ ಲೇಬಲ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಎ ಬಂದು ಲೈಟ್ ಬ್ಯಾಂಡ್ ಇರಬೇಕು, ಎಫ್ ಬಂದು ಡಾರ್ಕ್ ಬ್ಯಾಂಡ್ ಇರಬೇಕು. ಆ ತರದ್ ಯಾವ್ದಾದ್ರು ಆಪ್ಷನ್ಸ್ ಇದೆಯಾ ಅಂತ ನೋಡ್ಬೇಕು. ಎ ಬಂದು ಲೈಟ್ ಇಲ್ಲ, ಸೊ ಹಾಗಾಗಿ ಇದನ್ನ ರಿಮೂವ್ ಮಾಡೋಣ. ಎ ಲೈಟ್ ಇಲ್ಲ, ಇದನ್ನು ಕೂಡ ರಿಮೂವ್ ಮಾಡೋಣ. ಎ ಲೈಟ್ ಇದೆ, ಇದನ್ನ ನಾವು ಹೋಲ್ಡ್ ಮಾಡಬಹುದು. ಎ ಸಾರ್ಕೋಮಿಯರ್ ಇದೆ, ಸೊ ಹಾಗಾಗಿ ಇದು ಕೂಡ ಬೇಡ. ಸೊ ಸರಿಯಾದ ಉತ್ತರ ಸಿ. ಯಾವ್ದಾದ್ರು ಒಂದು ಪಾರ್ಟ್ ಅನ್ನ ಗುರುತಿಸೋದಕ್ಕಾದ್ರೂ ಕೂಡ ನಮಗೆ ಪರ್ಫೆಕ್ಟ್ ಆದ ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ನೋಡಿ, ಈಸಿಯಾಗಿ ಆನ್ಸರ್ಸ್ ಆಪ್ಷನ್ಸ್ ಗಳ ಮೇಲೆ ನಾವು ಆನ್ಸರ್ಸ್ ಗಳನ್ನ ಬೇಗ ಗೆಸ್ ಮಾಡಬಹುದು. ಓಕೆ, ಈಗ ಬಿ ಬಂದು ಸಾರ್ಕೋಮೆರಿಕ್ ಡಿಸ್ಟೆನ್ಸ್ ಅನ್ನ ತೋರಿಸುತ್ತೆ. ಇಲ್ಲಿ ಅಷ್ಟು ಕ್ಲಿಯರ್ ಆಗಿ ಇದು ಅರ್ಥ ಆಗಲ್ಲ ಇಲ್ಲಿ ನಮ್ಗೆ ಏನಂತಂದ್ರೆ ಆ ಒಂದು ಸ್ಲೈಡಿಂಗ್ ಫಿಲಾಮೆಂಟ್ ಥೇರಿ ಏನಿದೆ, ಆ ಸ್ಲೈಡಿಂಗ್ ಫಿಲಾಮೆಂಟ್ ಥೇರಿನಲ್ಲಿ ಆದ್ರೆ ಇದು ಬಹಳ ನೀಟ್ ಆಗಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಬಿ ಸಾರ್ಕೋಮಿಯರ್ ಅಂತೆ, ಸಿ ಮಯೋಫೈಬ್ರಿಲ್ ಅನ್ನ ಡಿಸ್ಟಿಂಗ್ವಿಶ್ ಮಾಡ್ತಾ ಇದೆ. ಅದನ್ನ ಹೊರತುಪಡಿಸಿದರೆ ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ಅನ್ನ ಇಲ್ಲಿ ಒಳಗಡೆ ನೀವು ತೋರಿಸಲಾಗಿದೆ. ಸೊ ಅವುಗಳನ್ನ ಮ್ಯಾಚ್ ಮಾಡಿದಾಗ ನಾವು ಸಿ ಆಪ್ಷನ್ ಬಹಳ ಸೂಟಬಲ್ ಆಗಿ ಕಾಣಿಸುತ್ತೆ. ಸೊ ಇದು ಲೊಕೋಮೋಷನ್ ಅಂಡ್ ಮೂವ್ಮೆಂಟ್ ಚಾಪ್ಟರ್ ಬಗ್ಗೆ ಎಷ್ಟು ವಿಷಯಗಳು ನಿಮಗೆ ಗೊತ್ತಿರಲಿ. ಇಷ್ಟೇ ವಿಷಯಗಳು ಮೆಜಾರಿಟಿ 20 ವರ್ಷಗಳಲ್ಲಿ ರಿಪೀಟ್ ಆಗಿ ಕೇಳ್ತಾ ಬಂದಿರುವಂತದ್ದು. ಸೊ ಹಾಗಾಗಿ ದೀಸ್ ಆರ್ ದಿ ಸಮ್ ಆಫ್ ದಿ ಪೊಟೆನ್ಶಿಯಲ್ ಕ್ವೆಶನ್ಸ್ which you can expect in the upcoming examination. So based on these concepts, you can guess the questions to be appearing in the upcoming examination. Okay, so ಅಂದ್ರೆ ಇವತ್ತಿನ ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಇದ್ದಾಗ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳುವ ರೀತಿ ಏನಿದೆಯಲ್ಲ ಅದು ಅರ್ಥ ಆಗುತ್ತೆ. ಅದರ ಬೇಸ್ ಮೇಲೆ ನೀವೇನಂತಂದ್ರೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ತಯಾರಾಗಬಹುದು, ಈ ಒಂದು ಚಾಪ್ಟರ್ ನ ಮೇಲೆ ಏನೆಲ್ಲ ಬರ್ಬೋದು ಅನ್ನುವಂಥದ್ದನ್ನ ನೇರವಾಗಿ ನೀವು ಡಿಸೈಡ್ ಮಾಡಬಹುದಾಗಿದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.